ಇಲ್ಲಿ ಒಂದಷ್ಟು ತಪ್ಪು ಕಲ್ಪನೆಗಳಿದೆ, ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ. ಅಲ್ಲಿರೋರ್ಗೆ ಏನಂದರೆ UK ಎಲ್ಲರೂ ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿ ದುಡ್ಡು ಮಾಡ್ತಾರೆ. ಸಿನಿಮಾ ನೋಡಬೇಕು ಅಂದ ತಕ್ಷಣ ಜಾಸ್ತಿ ದುಡ್ಡು ಕೊಡಲಿ ಅಂತ ನಮ್ಮವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲಿ ಸಿನಿಮಾ ಯಾರಾದರೂ ಆರ್ಗನೈಸ್ ಮಾಡ್ತಾರೆ ಅಂದರೆ ನಿಮಗೆ ಅನಿಸಿರ್ಬೋದು ಯಾವತ್ತಾದರೂ ಅವರು ದುಡ್ಡು ಮಾಡೋದಕ್ಕೋಸ್ಕರ ಮಾಡ್ತಾರೆ ಅಂತ. ಬಟ್ ಖಂಡಿತ ಇಲ್ಲ. ನನಗೂ ನನ್ನ ಎಲ್ಲ ಸಿನಿಮಾಗಳು, ಎಲ್ಲ ಕನ್ನಡ ಸಿನಿಮಾಗಳು, ಒಳ್ಳೆ ಕನ್ನಡ ಸಿನಿಮಾಗಳನ್ನ ತಲುಪಿಸ್ಬೇಕು ಅಂತ ಆಸೆ ಇದೆ. ಆ ಉದ್ದೇಶದಿಂದ ನಾನು ಎಲ್ಲ ಕಡೆ ಹೋಗಿ ಬರ್ತಾ ಇದ್ದೀನಿ. ನನಗೊಂದು ಕನಸಿದೆ, ಈಗ ಹೇಗೆ ಬೇರೆ ಭಾಷೆಯವರು ಅವರೆಲ್ಲ ಸಿನಿಮಾಗಳು ಅಷ್ಟು ಬಿಸ್ನೆಸ್ ಆಯಿತು, ಹೊರಗಡೆ ಇಷ್ಟು ಬಿಸ್ನೆಸ್ ಆಯಿತು ಅಂತ ಹೆಮ್ಮೆಯಿಂದ ಹೇಳ್ಕೊತಾರೋ ಆ ಥರ ಕನ್ನಡ ಸಿನಿಮಾಗಳು ಆಗಬೇಕು. ಯಾಕಂದರೆ ನೀವು ತುಂಬ ಜನ ಕನ್ನಡಿಗರಿದ್ದೀರಾ, ದೊಡ್ಡ ದೊಡ್ಡ ವಿಷಯದಲ್ಲಿ ಎಲ್ಲ ರೀತಿ ಹೋಲ್ಡ್ ತೊಗೊಂಡಿದ್ದೀರಾ. ತಿಂಗಳಿಗೊಂದು ಅಥವಾ 2 ತಿಂಗಳಿಗೊಂದು ಒಳ್ಳೆ ಕನ್ನಡ ಸಿನಿಮಾ, ವರ್ಷದಲ್ಲಿ 5-6 ಒಳ್ಳೆ ಕನ್ನಡ ಸಿನಿಮಾ ಅಂತೂ ಬರುತ್ತೆ. ಕೆಟ್ಟ ಸಿನಿಮಾ ನಂದು ಬಂದಿದ್ರೆ ದಯವಿಟ್ಟು ಆರ್ಗನೈಸರ್ಸ್ ಹೇಳ್ತೀನಿ, ತರಿಸ್ಬೇಡಿ. ಒಂದು ಕೆಟ್ಟ ಸಿನಿಮಾ ನೋಡಿದ್ರೆ 10 ಸಿನಿಮಾ ನೋಡೋದು, ಮತ್ತಿನ್ನು 5 ಸಿನಿಮಾ ಹಾಕಿದ್ರೆ ಯಾರೂ ಬರಲ್ಲ. ಒಳ್ಳೆ ಸಿನಿಮಾ ಅಂತ ಅನ್ನಿಸ್ದಾಗ ಖಂಡಿತ ತಂದು ನೋಡಿ. ಸಿನಿಮಾ ನೋಡೋ ಮುಖಾಂತರ ಒಂದು ನಿಮ್ಮ ನಂಟಿರಲಿ. ಹೆಚ್ಚೆಚ್ಚು ಕಲಾವಿದರು ಇಲ್ಲಿ ಬರ್ತೀವಿ, ನಿಮ್ಮನ್ನೆಲ್ಲ ಮೀಟ್ ಮಾಡ್ಬೋದು. ಆ ಕೆಲಸಗಳಾಗಲಿ. ನನ್ನೊಂದು ಕನಸಿದೆ, ಪ್ಲೀಸ್ ಎಲ್ಲರೂ ನೆರವೇರಿಸ್ಕೊಳ್ಳಿ.